ಹೆಸರು ಶಿವಕುಮಾರ ಅಂದಪ್ಪ ಶಿವಶಿಂಪಿಗೇರ. ಕ್ಷೇತ್ರ ಶಿಕ್ಷಣ. ಶಾಲೆ ಕಟ್ಟಿದ ಶಿಕ್ಷಕನಲ್ಲ, ಬದುಕು ಕಟ್ಟಿದ ಮಾನವತಾವಾದಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬೇಲೂರ ಗ್ರಾಮದ ಶಿಕ್ಷಣ ಸೇವಕ ಶಿವಕುಮಾರ ಅಂದಪ್ಪ ಶಿವಶಿಂಪಿಗೇರವರು ಇಂದು ಗ್ರಾಮೀಣ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಹೆಸರಾಗಿದ್ದಾರೆ. ಕೇವಲ 30 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಅವರ ಶಿಕ್ಷಣ ಯಜ್ಞ ಇಂದು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ಬೆಳಗಿಸುವ ಮಹತ್ತರ ಸಂಸ್ಥೆಯಾಗಿ ಬೆಳೆದಿದೆ. ಅವರ ಸಮಾಜಮುಖಿ ಸೇವೆ, ಮಾನವೀಯತೆ ಮತ್ತು ಶಿಕ್ಷಣದ ಮೇಲಿನ ಅಪಾರ ಬದ್ಧತೆಯನ್ನು ಗುರುತಿಸಿ ಗದಗವಾಣಿ ಜ್ಞಾನಶ್ರೀ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 1998ರ ಜುಲೈ 30ರಂದು ಬೇಲೂರಿನಲ್ಲಿ ಜನಿಸಿದ ಶಿವಕುಮಾರ್ ಅವರು ಬಾಲ್ಯದಿಂದಲೇ ಶಿಕ್ಷಣದ ಮಹತ್ವ ಅರಿತು ಬೆಳೆದವರು. ಆರ್ಥಿಕ ಸಂಕಷ್ಟಗಳ ನಡುವೆಯೂ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಶಿಕ್ಷಕ ವೃತ್ತಿಯತ್ತ ಹೆಜ್ಜೆಯಿಟ್ಟರು. ಬೇಲೂರಿನ ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಶ್ರೀ ಅನ್ನದಾನೀಶ್ವರ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ ಪೂರ್ಣಗೊಳಿಸಿದ ಬಳಿಕ ನರೇಗಲ್ಲದ SR ಪಾಟೀಲ DED ಕಾಲೇಜಿನಲ್ಲಿ ಶಿಕ್ಷಕ ತರಬೇತಿ ಪಡೆದರು. ನಂತರ ಬಾದಾಮಿಯ ವೀರಪುಲಕೇಶಿ ಮಹಾವಿದ್ಯಾಲಯದಲ್ಲಿ ಪದವಿ ಶಿಕ್ಷಣ ಪೂರ್ಣಗೊಳಿಸಿದರು. 2013ರಲ್ಲಿ ಗ್ರಾಮದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಎಂಬ ಕನಸಿನೊಂದಿಗೆ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದರು. ಆರಂಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಿದ್ದರೂ ಅವರ ಪ್ರಾಮಾಣಿಕತೆ, ಮಕ್ಕಳ ಮೇಲಿನ ಕಾಳಜಿ ಹಾಗೂ ಪೋಷಕರ ವಿಶ್ವಾಸದಿಂದ ಸಂಸ್ಥೆ ಬೆಳೆಯತೊಡಗಿತು. ಇಂದು 400ಕ್ಕೂ ಹೆಚ್ಚು ಮಕ್ಕಳು ಅವರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದು ಕೇವಲ ಸಂಖ್ಯೆಯ ಬೆಳವಣಿಗೆಯಲ್ಲ, ಅದು ಸಮಾಜದ ನಂಬಿಕೆಯ ಗೆಲುವಾಗಿದೆ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂದಪ್ಪ ಶಿವಶಿಂಪಿಗೇರ. ಮೂಲತಃ ನಾವು ಬೇಲೂರು ಗ್ರಾಮದವರು, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯ ಬೇಲೂರು ಗ್ರಾಮದವರು. ನಾವು ಬಾಲ್ಯದೊಳಗನ ನನಗೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ಅಭಿಲಾಷೆ ಇತ್ತು. ಪ್ರಾಥಮಿಕ ಶಿಕ್ಷಣದೊಳಗನ ನಮ್ಮ ಪ್ರಾಥಮಿಕ ಶಿಕ್ಷಣ ಬಂದುಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಲೂರು, ಪ್ರೌಢ ಶಿಕ್ಷಣ ಬಂದುಬಿಟ್ಟು ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯ ಬೇಲೂರು, ಪದವಿ ಪೂರ್ವ ಶಿಕ್ಷಣ ಕೂಡ ಅನ್ನದಾನೇಶ್ವರ ಶಾಲೆಯೊಳಗನೆ ನಾವು ಪೂರೈಸಿದ್ದು. ಮುಂದೆ DED ಅನ್ನು ಕೂಡ ನಾವು SR ಪಾಟೀಲ್ DED ಕಾಲೇಜ್ ನರೇಗಲ್ ಅನ್ನದಾನೇಶ್ವರ ಸಂಸ್ಥಾನದ ಕಾಲೇಜಿನಲ್ಲಿ ನಾವು DED ಅನ್ನು ಮುಗಿಸಿಕೊಂಡು, ನಂತರ BA ಶ್ರೀ ವೀರಪುಲಕೇಶಿ ಮಹಾವಿದ್ಯಾಲಯ ಬಾದಾಮಿಯಲ್ಲಿ BA ಮುಗಿಸ್ಕೊಂಡ್ವಿ. ನಂತರ 2 ವರ್ಷಗಳ ಕಾಲ ಅನ್ನದಾನೇಶ್ವರ ಹಾಗೂ ಜ್ಞಾನಯೋಗಿ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ, ಪ್ರಾಥಮಿಕ ಹಂತದಲ್ಲಿಯೇ ನನ್ನ ಒಂದು ಮನಸ್ಸೊಳಗೆ ಏನಾದರೂ ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪಿಸಬೇಕಂತಕ್ಕಂಥ ಅಭಿಲಾಷೆ ನಾವು ಪ್ರಾಥಮಿಕ ಶಿಕ್ಷಣದ ಹಂತದೊಳಗನ ಇತ್ತು. ಅದು ಮುಂದೆ ಬೆಳೀತಾ 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 ಹೆಮ್ಮರವಾಯಿತು. ಕಾಲೇಜೊಳಗೆ ನಮ್ಮ NR ಹಲಗಲಿ ಗುರುಗಳು ಕದಂಬ ಮನೆತನದ ಪಾಠವನ್ನು ಮಾಡುವಂಥ ಸಂದರ್ಭದೊಳಗೆ ಆ ಕದಂಬ ಅಂತಕ್ಕಂಥ ಸಂಸ್ಥೆಯನ್ನು ನಾನು ಯಾಕೆ ಇಟ್ಕೊಂಡಪ್ಪ ಅಂದ್ರೆ, ಆ ಒಂದು ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಕದಂಬರ ಬಗ್ಗೆ ಇರತಕ್ಕಂತಹ ಒಂದು ನಿಲುವು, ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡ ತಕ್ಷಣ ನಮ್ಮ ಸಂಸ್ಥೆಗೆ ಕದಂಬ ಅಂತಕ್ಕಂಥ ಹೆಸರು ಇಡಬೇಕು ಅಂತಂದು ನಾವು ಕಾಲೇಜ್ ಒಳಗಿದ್ದಾಗನ ಮನಸ್ಸೊಳಗೆ ಅದು ಬೇರೂರು ಬಿಟ್ಟಿತ್ತು. ನಂತರ ನಾವು ಬಹಳ ಶಿಕ್ಷಣ ರಂಗದೊಳಗೆ ಏನಾದರೂ ಮಾಡಬೇಕು, ವಿಶೇಷವಾಗಿರ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವಾಗಲಿಂದನೇ ಹುಟ್ಕೊತ ಬಂತು. ಆದರೆ ಅದು ನೆರವೇರಕ್ಕೆ ಬಹಳ ದಿನಗಳ ಕಾಲ ತಗೊಂತು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಮ್ಮ ಅಣ್ಣವರು ಬಸವರಾಜ ಅಂದಪ್ಪ ಶಿವಶಿಂಪಿಗೇರವರು ನಾವು DED ಮಾಡಂತಂದವರು, ಇಲ್ಲ ನನಗೆ DED ವಲ್ಲ, ನಾನು LLB ಮಾಡ್ತೀನಿ ಅಂತಂದು. ನಾನು LLB ಮಾಡ್ತಕ್ಕಂಥ ಒಂದು ಅಭಿಲಾಷೆ ಭಾಳ ಇತ್ತು ನನಗೆ. ನಮ್ಮ ಅವರ ಆಸೆ ಏನಪ್ಪ ಅಂದ್ರೆ, ನಮ್ಮ ಓಣಿಯೊಳಗೆ ಎಲ್ಲರೂ ಮಸ್ತರದಾರ, ನೀನು ಮಸ್ತರಾಗಬೇಕು, ನಮ್ಮ ಓಣಿಯೊಳಗೆ ಎಲ್ಲರೂ ಮಸ್ತರದಾರ, ನೀನು ಶಿಕ್ಷಕರಾಗಬೇಕಂತಕ್ಕಂಥ ಅದನ್ನೇ ಗುರಿಯನ್ನು ಇಟ್ಕೊಂಡಿದ್ರು ಅವರು. ಆ ಗುರಿಯನ್ನು ನಾವು ಸಾಕಾರ ಮಾಡೋಕ್ಕೋಸ್ಕರ ಆಯಿತು ಅಂತಂದು DED ಮಾಡಿಕೊಂಡ್ವಿ. ನಂತರ ಆದರೆ ಈ ಸರ್ಕಾರದ ಒಂದು ಇಲಾಖೆಯ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗಿರೋದಕ್ಕೆ, ಇಲ್ಲ ಹಿಂಗಾದ್ರೆ ಟೈಮ್ ಇದಾಗುತ್ತೆ ಅಂತಂದು ಏನು ಮಾಡಿದ್ವಿ, ಬಡ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರಿಬೇಕು ಅಂತಕ್ಕಂಥ ಒಂದು ಆಸೆನೂ ಹುಟ್ಕೊಂಡಿತ್ತು. ಆ ಆಸೆ ಮುಂದೆ ನಮ್ಮ ಶಿವಾನಂದ ಡೊಳ್ಳಿನವರು ಮಾವನವರು ಅವ್ರೇನು ಮಾಡಿದ್ರು, ನಾವು ಹಿಂಗೆ ಮಾಡಬೇಕಿತ್ತ ಮಾಡ್ಕೊಂಡಿವಿ ಅಂತಕ್ಕಂಥದ್ದನ್ನು ತಿಳಿಸಿದಾಗ ನಮ್ಮಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನ ಅರ್ಥ ಮಾಡಿಕೊಂಡು, ಇಲ್ಲ ನೀವು ಒಂದು ಶಾಲೆ ಪ್ರಾರಂಭ ಮಾಡಿಬಿಡ್ರಿ ಅಂತಕ್ಕಂಥ ಒಂದು
ಆಶ್ವಾಸನೆಯನ್ನು ಕೊಡಾಕತ್ತಿದ್ರು, ಪ್ರಚೋದನೆಯನ್ನು ಪ್ರೇರಣೆಯನ್ನು ಕೊಡಾಕತ್ತಿದ್ರು. ಆ ಪ್ರೇರಣೆಗೆ ಒಳಗಾಗಿ ನಾವು ಒಂದು ಕದಂಬ ಶಿಕ್ಷಣ ಸಂಸ್ಥೆ ಅಂತಂದು ಟ್ರಸ್ಟ್ ಅಂತಂದು ಒಂದು ಸಂಘವನ್ನು ಪ್ರಾರಂಭ ಮಾಡಿಕೊಂಡು ನಂತರ ಅದರ ಮೂಲಕ ಬಸವೇಶ್ವರ ಕಿರಿಯ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದ್ವಿ. ಮೊದಲ ಕೇವಲ ನಮ್ಮ ಬೇಲೂರೊಳಗೆ ಶಾಲೆ ಪ್ರಾರಂಭವಾಗಿ 15-20 ದಿನಗಳಾದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲಾತಿಗಳು ಆಗಮಿಸಲೇ ಇಲ್ಲ. ಆ ಸಂದರ್ಭದೊಳಗೆ ನಾವು ಶಾಂತಗಿರಿ ಗ್ರಾಮಕ್ಕೆ ಹೋದ್ವಿ. ಆ ಶಾಂತಗಿರಿ ಗ್ರಾಮದೊಳಗೆ ಉಸುಲಕೊಪ್ಪದ ಕುಟುಂಬದವರು ಹಾಗೂ ಜಾಲಿಹಾಳ ಕುಟುಂಬದವರು ಏನು ಮಾಡಿದ್ರು, ನಮಗೆ ಸಹಕಾರವನ್ನು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಸಂತೋಷ್ ಉಲ್ಲನ್ನವರ, ವೀರೇಶ್ ಪತ್ತಾರ್ ಮತ್ತು ಜಗದೀಶ್ ಪೂಜಾರ್ ಅವರು ಏನು ಮಾಡಿದರು, ಬಹಳ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಕೊಂಡು ನಾವು ಹಿಂಗೆ ಶಾಲೆ ಪ್ರಾರಂಭ ಮಾಡಾಕತ್ತೀವಿ ಅಂದ ತಕ್ಷಣ ಒಂದೇ ದಿನದೊಳಗನ ಹನುಮಂತ ಉಸುಲಕೊಪ್ಪನವರು ಏನು ಮಾಡಿದರು, ಬಹಳ ನಮ್ಮನ್ನು ಆದರ ಆತಿಥ್ಯದಿಂದ ಬರಮಾಡಿಕೊಂಡು ಒಂದು 30-35 ಹುಡುಗರುಗಳನ್ನು ದಾಖಲಾತಿ ಪ್ರಕ್ರಿಯೆಯೊಳಗೆ ತೊಡಗಿಸಿದರು. ಆ ಒಂದು 30-35 ಹುಡುಗರಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಇಂದು 350 ವಿದ್ಯಾರ್ಥಿಗಳವರೆಗೆ ಏನು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ವಿವಿಧ ಶಾಲೆಯಲ್ಲಿ ಏನು ದಾಖಲಾತಿಯನ್ನು ಹೊಂದಿ ಕೇಂದ್ರ ಸರ್ಕಾರ ನಡೆಸ್ತಕ್ಕಂತಹ ನವೋದಯ, ಮುರಾರ್ಜಿ, ಅಳಿಕೆ ಇಂಥ ಎಲ್ಲ ಸ್ಕೂಲ್ ಒಳಗೆ ನಮ್ಮ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆದು ಸಂಸ್ಥೆಯನ್ನು ಮೆರುಗನ್ನು ಹೆಚ್ಚಿಸಿದ್ದಾರೆ. ಪ್ರಾರಂಭದೊಳಗೆ ಹಲವಾರು ಕಷ್ಟ ಕಾರ್ಪಣ್ಯಗಳು ಬಂದು ಸಂಸ್ಥೆಯನ್ನು ಕಟ್ಟಬೇಕಾದಂಥ ಸಂದರ್ಭದೊಳಗೆ ಶಿಕ್ಷಕರ ಕೊರತೆ ಆಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಜಾಗದ ಸಮಸ್ಯೆ ಆಗಿರಬಹುದು, ಅವೆಲ್ಲ ನಮಗೆ ಭಾಳ ತೊಂದರೆಗಳ ಉಂಟಾದವು. ಆ ಎಲ್ಲ ತೊಂದರೆಗಳನ್ನು ದೇವರು ಮಂಜಿನಂಗೆ ಕರಗಿಸ್ಕೊಂತ ಹೋದ. ನಮ್ಮ ಮುಂದೆಲ್ಲ ಆಗಿದ್ದು ಒಂದು ವಿಸ್ಮಯಕಾರಿ ಅನ್ನುವಂಗೆ ನಾವು ಶಾಲೆಯನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕೂಡ ಈ ಹಂತದವರೆಗೂ ಕೂಡ ತಂದಿದ್ದೀವಿ. ಇಲ್ಲಿವರೆಗೂ ನಾವು ಈಗ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಣಸಿಬಿ ಅಂತ ಗ್ರಾಮದೊಳಗೆ ದೊಡ್ಡ ಪ್ರಮಾಣದೊಳಗೆ 400 ವಿದ್ಯಾರ್ಥಿಗಳನ್ನು ಹೊಂದಿದ್ದು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡೋದ್ರೊಳಗೆ ಕಾರ್ಯನಿರತರಾಗಿದ್ದೇವೆ. ನಮಗೆ ಒಂದು ಮಾಲೆ ಆಗಬೇಕಪ್ಪ ಅಂತಂದ್ರೆ ಅದರೊಳಗಿರ್ತಕ್ಕಂಥ ದಾರ ಯಾರಿಗೂ ಕಾಣಂಗಿಲ್ಲ. ಹಾಗೆ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ನನ್ನ ಸ್ನೇಹಿತರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಇವರೆಲ್ಲರೂ ಕೂಡ ಬಹಳ ಶ್ರಮವಹಿಸಿ ಕೆಲಸವನ್ನು ಮಾಡಿ ಈ ಒಂದು ಸಂಸ್ಥೆಯನ್ನು ಈ ಮಟ್ಟಕ್ಕೆ ತಂದು 400 ವಿದ್ಯಾರ್ಥಿಗಳವರೆಗೆ ವಿದ್ಯಾಭ್ಯಾಸ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಬಂಧು ಬಳಗಕ್ಕೆ ಧನ್ಯವಾದವನ್ನು ಹೇಳ್ತೀನಿ. ಈ ಒಂದು ಜ್ಞಾನಸಿರಿ ರಾಜ್ಯ ಪ್ರಶಸ್ತಿಯನ್ನು ಕೊಡಮಾಡ್ತಕ್ಕಂತಹ ಈ ಒಂದು ಪ್ರಶಸ್ತಿ ನಮಗೆ ಲಭಿಸ್ತೈತಿ ಅಂತಕ್ಕಂಥದ್ದು ಮನಸ್ಸಿನಲ್ಲೂ ಕೂಡ ನಮಗೆ ಊಹೆ ಇರಲಿಲ್ಲ. ಈ ಒಂದು ಪ್ರಶಸ್ತಿಯನ್ನು ಲಭಿಸಿದ್ದಕ್ಕೆ ಗದಗ ವಾಣಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶುಲ್ಕ ವಿನಾಯಿತಿ, ಬಡ ಕುಟುಂಬಗಳಿಗೆ ನೆರವು, ಯೋಧರ ಮಕ್ಕಳಿಗೆ ವಿಶೇಷ ಸೌಲಭ್ಯ ಹಾಗೂ ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಮೂಲಕ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾನವೀಯತೆಯ ಮಾದರಿಯಾಗಿದ್ದಾರೆ. ಶಿಕ್ಷಣ ವ್ಯಾಪಾರವಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ಅವರ ಸೇವಾ ಮನೋಭಾವ ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಅವರ ಯಶಸ್ಸಿನ ಹಿಂದೆ ಕುಟುಂಬದ ಬೆಂಬಲವೂ ಮಹತ್ವದ್ದಾಗಿದೆ. ಸಹೋದರರು, ಬಂಧುಗಳು ಹಾಗೂ ಸಮಾಜದ ಹಲವರ ಸಹಕಾರದಿಂದ ಈ ಶಿಕ್ಷಣ ಸಂಸ್ಥೆ ಬಲಿಷ್ಠವಾಗಿ ಬೆಳೆದಿದೆ. ಆರಂಭದ ದಿನಗಳಲ್ಲಿ ನೀಡಿದ ಪ್ರೋತ್ಸಾಹವೇ ಇಂದು ನೂರಾರು ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿದೆ. ಇದರ ಜೊತೆಗೆ ವಿಕಲಚೇತನ ಮಕ್ಕಳಿಗಾಗಿ ವಸತಿ ಶಾಲೆ ಹಾಗೂ ಅನಾಥ ಮಕ್ಕಳಿಗಾಗಿ ಆಶ್ರಮ ಸ್ಥಾಪಿಸುವ ಕನಸನ್ನು ಅವರು ಹೊಂದಿದ್ದಾರೆ. ಸಮಾಜದ ನಿರ್ಲಕ್ಷಿತ ಮಕ್ಕಳಿಗೂ ಶಿಕ್ಷಣ ಮತ್ತು ಆಶ್ರಯ ದೊರಕಬೇಕು ಎಂಬ ಅವರ ಚಿಂತನೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೂಲ್ಯ ಸೇವೆ, ಸಮಾಜಮುಖಿ ಚಿಂತನೆ ಹಾಗೂ ಮಾನವೀಯ ಕಾರ್ಯಗಳನ್ನು ಗುರುತಿಸಿ ಅವರಿಗೆ ಪ್ರತಿಷ್ಠಿತ ಗದಗವಾಣಿ ಜ್ಞಾನಶ್ರೀ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಈ ಗೌರವ ಕೇವಲ ಒಬ್ಬ ವ್ಯಕ್ತಿಗೆ ಸಂದ ಪ್ರಶಸ್ತಿಯಲ್ಲ, ಶಿಕ್ಷಣದ ಮೂಲಕ ಸಮಾಜ ಬದಲಿಸುವ ಸಂಕಲ್ಪಕ್ಕೆ ಸಂದ ಗೌರವವಾಗಿದೆ. 30 ಮಕ್ಕಳ ಕನಸಿನಿಂದ ಆರಂಭವಾದ ಅವರ ಪಯಣ 400 ಬದುಕುಗಳ ಬೆಳಕಾಗಿದೆ. ಅವರು ಕಟ್ಟಿರುವುದು ಕೇವಲ ಶಾಲೆಯಲ್ಲ, ಭವಿಷ್ಯ. ಗಳಿಸಿರುವುದು ಕೇವಲ ಪ್ರಶಸ್ತಿಯಲ್ಲ, ಜನರ ಪ್ರೀತಿ ಮತ್ತು ಸಾವಿರಾರು ಕುಟುಂಬಗಳ ಆಶೀರ್ವಾದ. ಶ್ರೀಯುತ ಶಿವಕುಮಾರ್ ಶಿವಶಿಪಿಗೆರವರು 13 ವರ್ಷಗಳವರೆಗೆ
ಕದಂಬ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬಸವೇಶ್ವರ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿ ಅನೇಕ ಕಷ್ಟಗಳ ಜೊತೆಗೆ ಖುಷಿಯನ್ನು ಪಡೆದು ಮಕ್ಕಳ ಜೊತೆಗೆ ಒಳ್ಳೆಯ ರೀತಿಯ ಬಾಂಧವ್ಯದಿಂದ ಮಕ್ಕಳನ್ನು ತಮ್ಮ ಮಕ್ಕಳಂತೆಯೇ ಪೋಷಣೆ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ನೀಡಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಶಿವಕುಮಾರ್ ಶಿವಶಿಂಪಿಗೆರವರಿಗೆ ಈ ಎಲ್ಲ ಆಗು ಹೋಗುಗಳನ್ನು ಪರಿಶೀಲಿಸಿ ಗದಗ್ವಾಣಿ ಟಿವಿ ಚಾನಲ್ ಅವರು ಶ್ರೀಯುತರಿಗೆ ಜ್ಞಾನಶ್ರೀ ಪ್ರಶಸ್ತಿಯನ್ನು ಕೊಡಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಿವಕುಮಾರ್ ಶಿವಶಿಂಪಿಗೆಯರ್ ಇವರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳಿದ್ದಾರೆ. ಆ ಪ್ರಕಾರ ಈ ಭಾಗದೊಳಗೆ ಕುಮಾರ ಶಿವಶಿಂಪಿಗೆ ಈತನು ಸುಮಾರು 10-15 ವರ್ಷಗಳಿಂದ ಈ ಶಿಕ್ಷಣ ಕ್ಷೇತ್ರದೊಳಗೆ ಉತ್ತಮವಾದ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಮತ್ತು ಈ ಭಾಗದೊಳಗೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಎಲ್ಲ ರಂಗದೊಳಗೆ ಮಕ್ಕಳನ್ನು ತಯಾರು ಮಾಡಿಕೊಂಡು ಬರುವಂಥ ವ್ಯಕ್ತಿಯಾಗಿದ್ದೇನೆ. ಪಾಲಕರ ಮತ್ತು ಈ ಭಾಗದ ಪ್ರಮುಖ ವ್ಯಕ್ತಿಗಳ ಪ್ರೀತಿ ಪಾತ್ರನಾಗಿ ಉತ್ತಮವಾದ ಸೇವೆಯನ್ನು ಮಾಡ್ಕೊಂಡು ಬರ್ತಾನೆ. ಅದಕ್ಕಾಗಿ ಪ್ರತಿ ವರ್ಷ ಆತನ ಸಂಸ್ಥೆಯಿಂದ ಶ್ರೀ ಶಿವಕುಮಾರ ಶಿವಶಿಂಪಿಗೆಯರ್ ಸಂಸ್ಥಾಪಕ ಮತ್ತು ಅದರ ಅಧ್ಯಕ್ಷನೂ ಆಗಿ ಈ ಕಾರ್ಯವನ್ನು ಮಾಡ್ಕೊಂಡು ಬರೋದ್ರ ಮೂಲಕ ಈ ಭಾಗದೊಳಗೆ ಜನಪ್ರಿಯ ವ್ಯಕ್ತಿಯಾಗ್ಯಾನ. ಹಾಗೂ ನನ್ನ ವೈಯಕ್ತಿಕ ಆತನು ನನ್ನ ವಿದ್ಯಾರ್ಥಿಯೂ ಹೌದು. ಆ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಆತನ ಬಗ್ಗೆ ನಾನು ಬಹಳಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದೇನೆ. ನಿಮ್ಮ ಅವರ ಒಡನಾಟ ಯಾವ ರೀತಿ? ಒಡನಾಟ ಅಂತಂದರೆ ಒಬ್ಬ ವಿದ್ಯಾರ್ಥಿಯಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂಥ ಆ ಕಾಲದಿಂದ ಹಿಡ್ಕೊಂಡು ಸ್ವತಂತ್ರವಾಗಿ ಈ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅನ್ನೋದನ್ನು ಸ್ಥಾಪಿಸಿ ತನ್ನದೇ ಆದಂಥ ಪ್ರತಿಭೆ ಮೂಲಕ ತನ್ನದೇ ಆದಂಥ ಸಾಧನೆ ಮೂಲಕ ಅವನು ಜನಸೇವೆಯನ್ನು ಮಾಡ್ಕೊಂಡು ಬರ್ತಾನೆ. ಅದಕ್ಕಾಗಿ ಆತನು ಯೋಗ್ಯ ವ್ಯಕ್ತಿ ಅದನ್ನು ನೀವು ಕೊಡುವಂಥ ಒಂದು ಪ್ರಶಸ್ತಿಗೆ ಅರ್ಹನಾದಾನ ಅಂತ ಒಂದು ಅಭಿಪ್ರಾಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಮತ್ತು ಆತನಿಂದ ಇನ್ನೂ ಉತ್ತರೋತ್ತರವಾಗಿ ಈ ಸಮಾಜಕ್ಕೆ ಈ ಕ್ಷೇತ್ರಕ್ಕೆ ನಮ್ಮ ಕನ್ನಡ ನಾಡಿಗೆ ಅತ್ಯಮೂಲ್ಯವಾದಂಥ ಸೇವೆ ದೊರಕಲಿ. ಅವನಿಂದ ಇನ್ನಷ್ಟು ಇಂಥ ಪ್ರಶಸ್ತಿಗಳು ಸಿಕ್ಕಾಗ ಅವನು ಉತ್ಸಾಹದಿಂದ ಇನ್ನಷ್ಟು ಸೇವೆ ಮಾಡ್ಕೊಂಡು ಬರ್ತಕ್ಕಂಥ ಆಯುರಾರೋಗ್ಯ ಮತ್ತು ದೇವರ ಕೃಪೆಯಿಂದ ಆತನಿಗೆ ಒಳ್ಳೆಯದಾಗಲಿ ಅಂತ ಭಾವಿಸಿ ನಾನು ಇನ್ನೂ ಆತನ ಬಗ್ಗೆ ಹೇಳಿಕೊಂಡು ಬರುವುದೇನಪ್ಪ ಅಂತಂದ್ರೆ ಅವನ ಸಂಸ್ಥೆ ಈ ನನ್ನ 5-10 ವರ್ಷಗಳ ಅನುಭವದೊಳಗೆ 10-12 ವರ್ಷಗಳ ಅನುಭವದೊಳಗೆ ಉತ್ತರೋತ್ತರವಾಗಿ ಬೆಳೆದುಕೊಂಡು ಬಂದದ. ಈ ಭಾಗದೊಳಗೆ ಜನಪ್ರಿಯ ಸೇವೆ ಮಾಡ್ಕೊಂಡು ಬರ್ತಾನೆ. ಆತನಲ್ಲಿ ಇರ್ತಕ್ಕಂಥ ತಾಳ್ಮೆ ಶಿಸ್ತು ಮತ್ತು ಜನಸೇವೆ, ಮಕ್ಕಳ ಬಗ್ಗೆ ಆತನಲ್ಲಿ ಇರ್ತಕ್ಕಂಥ ಪ್ರತಿಭೆ, ಅವನು ಸ್ವಲ್ಪ ಒಂದು ವಿದ್ಯಾರ್ಥಿಯನ್ನು ಪಡ್ಕೊಂಡಿದ್ದರೂ ಶಿಕ್ಷಕ ವೃತ್ತಿಯೊಳಗೆ ಯಾವ ಮಟ್ಟದೊಳಗೆ ಸೇವೆ ಸಲ್ಲಿಸಬೇಕು ಅನ್ನೋದನ್ನು ತಿಳ್ಕೊಂಡು ಈ ಭಾಗದೊಳಗೆ ಕೃಷಿಕರ ಬಡವರ ದೀನದಲಿತರ ಸೇವೆಯನ್ನು ಮಾಡ್ಕೊಂಡು ಬಂದು ಒಂದು ಹೆಸರನ್ನು ಗಳಿಸಿಕೊಂಡು ಬಂದಾನ. ಅದಕ್ಕಾಗಿ ಆತನಿಗೆ ಈ ಸಂಸ್ಥೆಯವರು ಕೊಡ್ತಕ್ಕಂಥ ಪ್ರಶಸ್ತಿ ಯೋಗ್ಯ ಐತಿ ಅನ್ನುವಂಥ ಅಭಿಪ್ರಾಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನನ್ನ ಹೆಸರು ಸುಲಿಂಗಪ್ಪ ದೊಡಸಪ್ಪ ಎಲಿಗಾರ್ ಸಾಕಿನ ಬೇಲೂರು ತಾಲೂಕು ಬದಾಮಿ. ನಾನು ಇಲ್ಲಿ ಕಿರಾಣಿ ವ್ಯವಹಾರಸ್ಥನಿದ್ದು ಇವತ್ತಿನ ದಿವಸ ಒಂದು ಒಳ್ಳೆಯ ಶುಭ ಸುದ್ದಿ ಅಂತಂದು ಗದಗವಾಣಿಯಿಂದ ನಮ್ಮ ಆತ್ಮೀಯರು ಮತ್ತು ನಮ್ಮ ಮಿತ್ರರಾದಂಥ ಶಿವಕುಮಾರ್ ಶಿವಶಿಂಪಿಗೆಯರ್ ಸರ್ಗೆ
ಜ್ಞಾನ ಸಿಂಧು ಪ್ರಶಸ್ತಿಯನ್ನು ಸಿಕ್ಕಿದ್ದು ಕೇಳಿ ಸಂತೋಷ ಆಯಿತು. ನೀವು ಗದಗವಾಣಿಯಿಂದ ಕೊಡಕತ್ತೀರಿ ಅಂತ. ಅವರು ಚಿಕ್ಕಂದಿನಲ್ಲೇ ಭಾಳ ಕಷ್ಟಪಟ್ಟು ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿರ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇಲ್ಲಿ ಗ್ರಾಮೀಣ ಮಕ್ಕಳಿಗೆ ವಿದ್ಯೆ, ಒಳ್ಳೆಯ ಗುಣಮಟ್ಟದ ವಿದ್ಯೆಯನ್ನು ಕೊಡಬೇಕಂತೇಳಿ ತಿಳ್ಕೊಂಡು ಯೋಗ ಆಯಿತು, ಮಲ್ಲಕಂಬ ಸ್ಪರ್ಧೆ ಆಯಿತು, ಇಂಥವು ನಂತರ ತಮ್ಮ ಕೌಶಲ್ಯಗಳನ್ನು ಕಲಿಸಿ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆ ಮಾಡುವಂಥ ಒಂದು ಯುವಕ ಅವು ಸಿಕ್ಕಿದ್ದು ನಮಗೆ ಅಷ್ಟೇ ಅಲ್ಲ, ನಮ್ಮ ಬೇಲೂರು ಬಾದಾಮಿ ತಾಲೂಕಿಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಅವ್ರ ತಂದೆ ತಾಯಿಯವರು, ಅವ್ರ ತಂದೆಯವ್ರಂಕರು ಇಷ್ಟು ಕಷ್ಟಪಟ್ಟು ದುಡಿತಿದ್ರು, ಬೇಡ ಅದು ಹೇಳ್ತಾ ಇತ್ತು. ಆದ್ರೆ ಅದು ಏನು ಬೆಳಕಿಯ ಸಿರಿ ಮೊಳಕೆಯಲ್ಲಿ ನೋಡು ಅಂತೇಳಿ ಹೆಂಗೆ ಅವ್ರು ಸಣ್ಣವರಿದ್ದಾಗನೇ ತಮ್ಮ ಎಫರ್ಟ್ ಹಾಕೊಂಡ್ಬಂದು ಈ ಕದಂಬ ಶಿಕ್ಷಣ ಸಂಸ್ಥೆ ಒಳಗಿನ ಬಸವೇಶ್ವರ ಪ್ರೌಢ ಪ್ರಾಥಮಿಕ ಶಾಲೆ ಮಾಡಿ ಸುತ್ತಮುತ್ತಲ ಹಳ್ಳಿ ಗಡ್ಡಾಡಿ ಮತ್ತು ಈ ಸತಿ ಒಂದು 2 ಗಾಡಿ ಮಾಡಿದ್ದಾಗ ಅದರ ಅವರಿಗೆ ನೀವು ಹುಡುಕಿ ಪ್ರಶಸ್ತಿ ಸಿಕ್ಕಿದ್ದು ತುಂಬ ಶ್ಲಾಘನೀಯ ಮತ್ತು ಒಂದು ಒಳ್ಳೆಯ ವ್ಯಕ್ತಿಗೆ ನೋಡಿ ನೀವು ಕೊಟ್ಟಿರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆಗಳನ್ನು ಹೇಳ್ತೇನೆ. ನಮಸ್ಕಾರ.